ನಿಮಗೆಲ್ಲ ಅಮರಶಿಲ್ಪಿ ಜಕಣಾಚಾರಿ ಅವ್ರ ಹೆಸರು ಕೇಳಿರ್ತೀರಾ. ಬೇಲೂರು, ಹಳೇಬೀಡು, ಸೋಮನಾಥಪುರ ಹೀಗೆ ಹಲವಾರು ದೇವಸ್ಥಾನಗಳನ್ನ ಕೆತ್ತಿದಂಥ ಅಮರಶಿಲ್ಪಿ ಅವರು. ಅವರು ನಿರ್ಮಾಣ ಮಾಡಿದಂಥ ಕೊನೆಯ ದೇವಾಲಯಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ದೇವಾಲಯದ ವಿಶೇಷತೆ ಏನಂದ್ರೆ, ಜಕಣಾಚಾರ್ಯವರು ಅವರ ಎಡಗೈಯಲ್ಲಿ ಇಲ್ಲಿನ ಮೂರ್ತಿನ ಕೆತ್ತಿದ್ದಾರೆ. ಹೇಗಿದೆ ಆ ದೇವಾಲಯ? ಬನ್ನಿ ಈ ವಿಡಿಯೋದಲ್ಲಿ ಅದನ್ನು ತೋರಿಸ್ತೀನಿ. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಪ್ರಮೋದ್ ಭಾರತೀಯ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮನ್ನ ತುಮಕೂರು ಹತ್ರ ಇರೋವಂಥ ತುಂಬಾ ಜನಕ್ಕೆ ಗೊತ್ತಿಲ್ಲದೆ ಇರೋವಂಥ ಒಂದು ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದೀನಿ. ಆ ದೇವಸ್ಥಾನ ಯಾವುದು ಅಂತ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಪೂರ್ತಿ ಎಂಡ್ವರೆಗೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮ್ಗೆಲ್ಲ ಅಮರಶಿಲ್ಪಿ ಜಕಣಾಚಾರಿ ಅವ್ರ ಹೆಸರು ಕೇಳಿರ್ತೀರಾ. ಬೇಲೂರು, ಹಳೇಬೀಡು, ಸೋಮನಾಥಪುರ ಹೀಗೆ ಹಲವಾರು ದೇವಸ್ಥಾನಗಳನ್ನ ಕೆತ್ತಿದಂಥ ಅಮರಶಿಲ್ಪಿ ಅವರು. ಅವರು ನಿರ್ಮಾಣ ಮಾಡಿದಂಥ ಕೊನೆಯ ದೇವಾಲಯಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ದೇವಾಲಯದ ವಿಶೇಷತೆ ಏನಂದ್ರೆ, ಜಕಣಾಚಾರ್ಯವರು ಅವರ ಎಡಗೈಯಲ್ಲಿ ಇಲ್ಲಿನ ಮೂರ್ತಿನ ಕೆತ್ತಿದ್ದಾರೆ. ಹೇಗಿದೆ ಆ ದೇವಾಲಯ? ಬನ್ನಿ ಈ ವಿಡಿಯೋದಲ್ಲಿ ಅದನ್ನು ತೋರಿಸ್ತೀನಿ. ನಾವಿವತ್ತು ಬಂದಿರೋದು ತುಮಕೂರಿಂದ ಜಸ್ಟ್ 7 ಕಿಲೋಮೀಟರ್ ದೂರದಲ್ಲಿರುವಂಥ ಕೈದಾಳ ಅನ್ನೋ ಗ್ರಾಮಕ್ಕೆ. ಈ ಕೈದಾಳ ಒಂದು ಇತಿಹಾಸ ಇರುವಂತ ಗ್ರಾಮ. ಈ ಕ್ಷೇತ್ರ ಪ್ರಸಿದ್ಧ ಆಗಿದ್ದು ಅಮರಶಿಲ್ಪಿ ಜಕಣಾಚಾರಿಗಳಿಂದ. ಅವರು ಜನಿಸಿದ ಊರಿದು. ಅಮರಶಿಲ್ಪಿ ಜಕಣಾಚಾರ್ಯವರ ಹುಟ್ಟೂರು ಈ ಕೈದಾಳ. ಕೈದಾಳದಲ್ಲಿರುವ ಈ ಚೆನ್ನಕೇಶವ ದೇವಸ್ಥಾನ ಕ್ರಿಸ್ತ ಶಕ 1157ರಲ್ಲಿ ಸ್ಥಾಪಿಸಲಾಗಿದೆ. ಈ ಚೆನ್ನಕೇಶವ ದೇವಾಲಯ ಹೇಗೆ ನಿರ್ಮಾಣ ಆಯಿತು, ಜಕಣಾಚಾರಿಗಳು ಇಲ್ಲಿನ ಮೂರ್ತಿನ ಯಾಕೆ ಎಡಗೈಲಿ ಕೆತ್ತಿದ್ರು ಅಂತ ಹೇಳ್ತೀನಿ ಕೇಳಿ. ಅಮರಶಿಲ್ಪಿ ಜಕಣಾಚಾರ್ಯವರು ತನ್ನ ಶಿಲ್ಪಕಲೆಗಳನ್ನು ಬೆಳೆಸೋಕೆ ತನ್ನ ಹೆಂಡತಿ ಮಕ್ಕಳನ್ನು ಬಿಟ್ಟು ದೇಶಾಂತರ ಹೋಗ್ತಾರೆ. ಹೀಗೆ ದೇಶಾಂತರ ಹೊರಟ ಶಿಲ್ಪಿಗಳು ಅನೇಕ ದೇವಸ್ಥಾನ ದೇವರ ವಿಗ್ರಹಗಳನ್ನ ಕೆತ್ತುತ್ತಾರೆ. ಒಂದು ದಿನ ಹೊಯ್ಸಳ ರಾಜನಾದ ವಿಷ್ಣುವರ್ಧನನಿಗೆ ಜಕಣಾಚಾರ್ಯವರ ಶಿಲ್ಪ ವೈಖರಿ ಬಗ್ಗೆ ತಿಳಿಯುತ್ತೆ. ಆಗ ವಿಷ್ಣುವರ್ಧನನು ಜಕಣಾಚಾರಿಗಳನ್ನ ಕರೆಸಿ ತಮ್ಮ ರಾಜ್ಯದಲ್ಲಿ ವಿಷ್ಣುವಿನ ದೇವಾಲಯಗಳನ್ನ ನಿರ್ಮಿಸೋದಕ್ಕೆ ಹೇಳ್ತಾನೆ. ಅವನ ಆಜ್ಞೆಯ ಮೇರೆಗೆ ನಿರ್ಮಿಸಿರೋ ದೇವಸ್ಥಾನಗಳೇ ಈಗಿನ ಸುಪ್ರಸಿದ್ಧವಾದ ಬೇಲೂರು, ಹಳೇಬೀಡು ದೇವಸ್ಥಾನಗಳು. ಜಕಣಾಚಾರಿ ಅವ್ರಿಗೆ ಒಬ್ಬ ಮಗ ಇರ್ತಾನೆ. ಅವನ ಹೆಸರು ಡಂಕಣಾಚಾರಿ. ತಂದೆಯಂತೆ ಮಗ ಸಹ ಶಿಲ್ಪಕಲೆಗಳನ್ನು ಮೈಗೂಡಿಸ್ಕೊಂಡಿರ್ತಾನೆ. ಡಂಕಣಾಚಾರಿ ದೊಡ್ಡವನಾದ್ಮೇಲೆ ತಂದೆನ ಹುಡಿಕೊಂಡು ಬೇಲೂರಿಗೆ ಬರ್ತಾನೆ. ಆ ಸಮಯದಲ್ಲಿ ಜಕಣಾಚಾರಿ ನಿರ್ಮಿಸಿದಂಥ ದೇವಸ್ಥಾನದ ಕೆಲಸ ಮುಗಿಯುತ್ತಾ ಬಂದಿರುತ್ತೆ. ವಿಗ್ರಹ ಪ್ರತಿಷ್ಠಾಪನೆ ಮಾತ್ರ ಬಾಕಿ ಇರುತ್ತೆ. ಆಗ ಜಕಣಾಚಾರಿಯ ಮಗ ಡಂಕಣಾಚಾರಿ ದೇವಸ್ಥಾನಕ್ಕೆ ಬಂದು ವಿಗ್ರಹನ ನೋಡಿ, ಈ ವಿಗ್ರಹದಲ್ಲಿ ಒಂದು ಭಿನ್ನ ಇದೆ, ಈ ವಿಗ್ರಹ ಪೂಜೆ ಮಾಡೋಕ್ಕೆ ಯೋಗ್ಯ ಅಲ್ಲ ಅಂತ ಹೇಳ್ತಾನೆ.
ಇದನ್ನ ಕೇಳಿ ಕೋಪಗೊಂಡಂತ ಜಕಣಾಚಾರಿ ಈ ವಿಗ್ರಹದಲ್ಲಿ ಏನಾದ್ರು ಭಿನ್ನ ಇದ್ರೆ ಕೆತ್ತದಂತ ನನ್ನ ಕೈಗಳನ್ನ ನಾನು ಕತ್ತರಿಸ್ಕೊಂತೀನಿ ಅಂತ ಪ್ರಮಾಣ ಮಾಡ್ತಾನೆ. ಆಗ ವಿಗ್ರಹನ ಪರೀಕ್ಷೆ ಮಾಡೋಕೆ ವಿಗ್ರಹದ ತುಂಬ ಗಂಧವನ್ನ ಹಚ್ತಾರೆ. ಹೊಟ್ಟೆಯ ಭಾಗ ಬಿಟ್ಟು ಎಲ್ಲ ಭಾಗನೂ ಒಣಗುತ್ತೆ. ಆಗ ಹೊಟ್ಟೆ ಭಾಗನ ಚೆಕ್ ಮಾಡಿದಾಗ ಜೀವಂತ ಕಪ್ಪೆ ಒಂದು ಆಚೆ ಬರುತ್ತೆ. ಆಗ ಜಕಣಾಚಾರಿಯು ಪ್ರಮಾಣ ಮಾಡಿದಂತೆ ತನ್ನ ಬಲಗೈನ ಕತ್ತರಿಸ್ಕೊಂತಾನೆ. ನಂತರ ಜಕಣಾಚಾರಿಗೆ ತಮ್ಮ ಮಗನೇ ಡಂಕಣಾಚಾರಿ ಅಂತ ಗೊತ್ತಾಗುತ್ತೆ. ಆಗ ಮತ್ತೆ ತನ್ನ ಹುಟ್ಟೂರಾದ ಕೈದಾಳಕ್ಕೆ ತನ್ನ ಮಗನ ಜೊತೆ ಬರ್ತಾರೆ. ಬಂದು ತನ್ನ ಮಗನ ಜೊತೆ ಒಂದೇ ಕೈಯಲ್ಲಿ ಇಲ್ಲಿನ ಚೆನ್ನಕೇಶವ ಸ್ವಾಮಿ ದೇವಸ್ಥಾನ ನಿರ್ಮಾಣ ಮಾಡೋಕ್ಕೆ ಪ್ರಾರಂಭಿಸ್ತಾರೆ. ದೇವಸ್ಥಾನದ ಕೆತ್ತನೆ ಮುಗಿಯುವಷ್ಟರಲ್ಲಿ ಜಕಣಾಚಾರಿಗಳಿಗೆ ಚೆನ್ನಕೇಶವನ ಕೃಪೆಯಿಂದ ತನ್ನ ಬಲಗೈ ವಾಪಸ್ ಬರುತ್ತೆ. ಈ ಕೈದಾಳಕ್ಕೆ ಮೊದಲು ಕ್ರೀಡಿಕಾಪುರ ಅಂತ ಹೆಸರಿತ್ತು. ಯಾಕೀಗಿತ್ತು ಅಂದರೆ ಆಗಿನ ಕಾಲದಲ್ಲಿ ಇಲ್ಲಿನ ಪಾಳೆಗಾರರು ಇಲ್ಲಿ ತುಂಬ ಕ್ರೀಡೆಗಳನ್ನ ಆಡಿಸ್ತಿದ್ರಂತೆ. ರಾಜ್ಯದ ಹಲವಾರು ಕಡೆಗಳಿಂದ ಜನ ಇಲ್ಲಿಗೆ ಬಂದು ದೊಣೆ ವರ್ಷೆ, ಕತ್ತಿ ವರ್ಷೆ, ಕುಸ್ತಿಗಳನ್ನ ಆಡ್ತಿದ್ರಂತೆ. ಹಾಗಾಗಿ ಇಲ್ಲಿಗೆ ಕ್ರೀಡಿಕಾಪುರ ಅಂತ ಹೆಸರಿತ್ತು. ನಂತರ ಈ ಕ್ರೀಡಾಪುರಿಯಲ್ಲಿ ಜಕಣಾಚಾರಿಯವರಿಗೆ ಓದ ಕೈ ಮತ್ತೆ ಬಂದಿದ್ದಕ್ಕೆ ಕ್ರೀಡಾಪುರಿ ಹೋಗಿ ಕೈ ದಳ ಅಂತ ಹೆಸರು ಬರುತ್ತೆ. ಕಾಲಕ್ರಮೇಣ ಈಗ ಅದು ಕೈ ದಳ ಆಗಿದೆ. ಇಲ್ಲಿರೋಂಥ ಮೂರ್ತಿ ಜಕಣಾಚಾರ್ಯವರ ಕೊನೆಯ ಕೆತ್ತನೆ ಅಂತ ಹೇಳಲಾಗುತ್ತೆ. ಈ ದೇವಸ್ಥಾನ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ಜಕಣಾಚಾರ್ಯವರು ಇರಲಿಲ್ಲ, ಮರಣ ಹೊಂದಿದ್ರು ಅಂತ ಇಲ್ಲಿನ ಇತಿಹಾಸ ಹೇಳುತ್ತೆ. ಹಾಗೆ ಈ ಗರ್ಭಗುಡಿಯಲ್ಲಿರೋ ಚೆನ್ನಕೇಶವ ಸ್ವಾಮಿ ಮೂರ್ತಿ 5.1 ಅಡಿ ಎತ್ತರ ಇದೆ. ಪೀಠದ ಮೇಲೆ ತ್ರಿಮೂರ್ತಿಗಳಾದಂಥ ಬ್ರಹ್ಮ, ವಿಷ್ಣು, ಮಹೇಶ್ವರರ ಕೆತ್ತನೆಗಳು ಸಹ ಇದೆ. ನೋಡಿ ಕಮಲಾಸ್ತ, ತುಳಸಿ ಮಣಿ, ಶಂಖಾಸ್ತ. ನೋಡಿ ಆ ಕಡೆ ವಾಡಿಪುನಲ್ಲಿ 5 ದಶಾವತಾರ ಮಾಡಿದ್ದಾರೆ ಸಣ್ಣ ಸಣ್ಣದಾಗಿ ಕಲ್ಲಲ್ಲೇ. ನೋಡಿ ಈ ಕಡೆ ಮತ್ಸ್ಯಾವತಾರ, ಕೂರ್ಮ, ವರಾಹ, ನಾರಸಿಂಹ, ವಾಮನ. ಈ ಕಡೆ 5 ದಶಾವತಾರ ಮಾಡಿದ್ದಾರೆ. ಕಿರೀಟ ನೋಡಿ ಆ ಕಡೆ 5 ದಶಾವತಾರ ಮಾಡಿದ್ದಾರೆ. ನೋಡಿ ಈ ಕಡೆ ರಾಮಾವತಾರ, ಭಾರ್ಗವ ರಾಮ, ಕೃಷ್ಣ. ಇಲ್ಲಿ ಬೌದ್ಧ ತಪಸ್ಸಲ್ಲಿ ಕೂತಿದ್ದಾರೆ. ಕಲ್ಕಿ ಕುದುರೆ ಮೇಲೆ ಕೂತಿದ್ದಾರೆ. ಚಕ್ರಾಸ್ತ. ನೋಡಿ ಕೈ ಬೆರಳಲ್ಲಿ ಒಂಕಿ ಉಂಗುರು ಮಾಡಿದ್ದಾರೆ. 1, 2, 3. ನೋಡಿ ಆ 3 ಬೆರಳಲ್ಲಿ ಆ 3 ಉಂಗುರದಲ್ಲಿ ಒಂದು ಸಾಂಬ್ರಾಣಿ ಕಡ್ಡಿ ಹಾಕ್ಬೋದು, ತೆಗಿಬಹುದು. ಅಷ್ಟು ಸೂಕ್ಷ್ಮವಾಗಿ ರಂಧ್ರ ಮಾಡಿದ್ದಾರೆ. ಒಂಕಿ ಉಂಗುರ ಗದೆ ಭೂದೇವಿ ಪಾದಗಳು. ಪೀಠದಲ್ಲಿ ಗರುಡ ವಾಹನ, ಗರುಡನ ಮೇಲೆ ದೇವರು ನಿಂತಿರೋದು ಕೆಳಗಡೆ. ನೋಡಿ ಕೆಳಗಡೆ ಎಲ್ಲ ಬ್ರಹ್ಮ, ಅಂದ್ರೆ ಇದೆಲ್ಲ ಕಮಲದ ತರ ಮಾಡಿದ್ದಾರೆ. ಇದು ಪಾಣಿಪೀಠ ಎಲ್ಲ ಈಶ್ವರ, ಇದೆಲ್ಲ ಲಿಂಗು ಟೈಪ್ ಅಲ್ಲಿ ಇದೆ. ಅದ್ರ ಮೇಲೆ ವಿಷ್ಣು, ಇಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಒಂದೇ ಕಲ್ಲಲ್ಲೇ ಮಾಡಿದ್ದಾರೆ. ತ್ರಿವಂಗಿ ಆಕಾರ ಚೆನ್ನಕೇಶವ ಅಂತ ಇದೆ. ನೋಡಿ ಹಿಂದೆ ಎಲ್ಲ ಪ್ರತಿಯೊಂದು ಭಾಗನೂ ಬಿಡಿಸಿದಾರೆ, ಗ್ಯಾಪ್ಸ್ ಎಲ್ಲ ಮಾಡಿದ್ದಾರೆ. ನಾವು ಹಿಂದೆ ಲೈಟ್ ಹಾಕ್ತಿವಿ, ಆ ಬಿಡಿಸಿರಕ್ಕಂತ ರಂಧ್ರಗಳೆಲ್ಲ ಕಾಣಿಸುತ್ತೆ. ಪ್ರತಿಯೊಂದು ಭಾಗನೂ ಬಿಡಿಸಿ ಬಿಡಿಸಿ ಮಾಡಿದ್ದಾರೆ. ಆ ಹೋಲ್ಸ್ ಎಲ್ಲ ಕಾಣುತ್ತೆ ನೋಡಿ, ಪ್ರತಿಯೊಂದು ಭಾಗನೂ ಬಿಡಿಸಿದ್ದಾರೆ. ಇವಾಗ ಬೇರೆ ದೇವಸ್ಥಾನಲ್ಲ, ನೀವು ಬೇರೆ ದೇವರಲ್ಲಿ ನಮ್ಮ ದೇವ್ರ ತರ ಲೈಟ್ ಹಾಕ್ಬಿಟ್ರೆ ನಿಮ್ಗೊಂದು 5-6 ಕಡೆ ಇಲ್ಲ 7-8 ಕಡೆ ಗ್ಯಾಪ್ ಬರುತ್ತೆ ಅಷ್ಟೇ. ಆ ದೇವರೆಲ್ಲ ಫುಲ್ ಫ್ಲಾಟ್ ಆಗಿರುತ್ತೆ ಆ ದೇವರುಗಳೆಲ್ಲ. ನಮ್ಮ ದೇವರಲ್ಲಿ ಇಡೀ ವಿಗ್ರಹನೇ ಗ್ಯಾಪ್ ಇದೆ. ಇಲ್ಲಿ ನೋಡಿ ಶ್ರೀದೇವಿ, ಭೂದೇವಿ ನೋಡಿ ಕಾಲ್ಕಗಡೆ ಹತ್ರ, ಗದೆ ಹತ್ರ, ಸೊಂಟದ ಹತ್ರ, ಕುತ್ತಿಗೆ ಹತ್ರ, ಶಂಕುಚಕ್ರ, ಗದಾಪದ್ಮ, ಕಮಲಾಸ್ತ್ರ, ಕುತ್ತಿಗೆ ಹತ್ರ, ಮೇಲ್ಗಡೆ ಕಿರೀಟ, ಮೇಲ್ಗಡೆ ದಶಾವತಾರ, ಪ್ರತಿಯೊಂದು ಭಾಗನೂ ಗ್ಯಾಪ್ ಇದೆ. ಇಲ್ಲಿ 42 ಕಡೆ ಗ್ಯಾಪ್ ಇದೆ. ಇಲ್ಲಿ ನೀವು ಬೇರೆ ದೇವಸ್ಥಾನದಲ್ಲಿ 5-6 ಕಡೆ 7-8 ಕಡೆ ನೋಡಿದ್ರೆ ಲಾಸ್ಟ್ ಮುಗಿದೋಯ್ತು. ಆ ದೇವರೆಲ್ಲ ಫುಲ್ಲು ಫ್ಲಾಟ್ ಆಗಿರುತ್ತೆ. ನಮ್ಮ ದೇವರಲ್ಲಿ ಪ್ರತಿಯೊಂದು ಇದನ್ನು ಗ್ಯಾಪ್ ಇದೆ. ಇಲ್ಲಿ ಒಂದೇ ಕಡೆ ಮಾತ್ರ ಈ ತರ ಇರುತ್ತೆ.
माधवाय नमः गोविंदाय नमः विष्णवे नमः मधुसूदनाय नमः त्रिविक्रमाय नमः वामनाय नमः श्रीधराय नमः ऋषिकेशाय नमः पद्मनाभाय नमः दामोदराय नमः संकर्षणाय नमः प्रद्युम्नाय नमः उपनिरुद्धाय नमः पुरुषोत्तमाय नमः पुण्डवक्षाय नमः पुण्डासिंहाय नमः पुण्डकाय नमः जनार्दनाय भवेन्द्राय नमः पुमरहे नमः पुमरहे श्रीकृष्णाय नमः मुनीन्द्रोत्तांगाय नमः मुनीन्द्राय नमः पुमनगाय नमः मुजुकुंद प्रासादकाय नमः षोडत्र शेषाद्राय नमः गोविन्दाय नमः गोविन्दाय नमः योग्ये नमः अनन्ताय नमः देविका त्रिवन्दनाय नमः श्रीं श्री नमः श्रीलक्ष्मी आदिकेश परब्रह्मणे नमः अष्टादशभुजाष्टकाम्यार्थ परिपूर्णता सिद्धिरस्तु समस्त ಸನ್ಮಂಗಳಾನುವಂತು ಆರೋಗ್ಯವಾಗಿ ಹಾಗೆ ಇಲ್ಲಿನ ಇನ್ನೊಂದು ವಿಶೇಷ ಏನಂದ್ರೆ ಮಕರ ಸಂಕ್ರಾಂತಿ ದಿನ ಸೂರ್ಯ ಮುಳುಗೋ ಟೈಮಲ್ಲಿ ಹಿಂದ್ಗಡೆ ಇರುವಂತ ಕಿಟಕಿಯಿಂದ ಚನ್ನಕೇಶವನ ಪಾದಕ್ಕೆ ಸೂರ್ಯನ ಬೆಳಕು ನೇರವಾಗಿ ಬೀಳುತ್ತೆ. ಈ ದೇವಸ್ಥಾನ ವೈಶಾಲ ವಾಸ್ತುಶಿಲ್ಪ ಶೈಲಿಯಲ್ಲಿದೆ. ದೇವಸ್ಥಾನದ ಸುತ್ತ ಸುಂದರವಾದಂಥ ಕೆತ್ತನೆಗಳನ್ನ ನೀವು ನೋಡ್ಬೋದು. ನಾವು ಸ್ಕೂಲಲ್ಲಿ ಓದುವಾಗ ಹಿಸ್ಟ್ರಿಲಿ ಇದನ್ನೆಲ್ಲ ಕೇಳಿರ್ತೀವಿ. ಜಕಣಾಚಾರಿ ಅಂತ ಒಬ್ರು ಶಿಲ್ಪಿ ಇದ್ರು, ಅವ್ರ ಶಿಲ್ಪಗಳನ್ನ ಕೆತ್ತುತ್ತಾ ಇದ್ರು ಹಾಗೆ ಹೀಗೆ ಅಂತ. ಬಟ್ ಈಗ ಅದನ್ನೆಲ್ಲ ರಿಯಲ್ ಆಗಿ ನೋಡಿದಾಗ ಒಂಥರ ಖುಷಿ ಆಗುತ್ತೆ ಅಲ್ವಾ. ನಿಮ್ಗೇನಾದ್ರೂ ಟೈಮ್ ಸಿಕ್ಕಿದ್ರೆ ತುಮಕೂರು ಕಡೆ ಬಂದಾಗ ಈ ಕೈದಾಳ ಚನ್ನಕೇಶವನ ದರ್ಶನ ಮಾಡಿ ಅವನ ಕೃಪೆ ನಿಮ್ಗೆ ಸಿಗ್ಲಿ ಅಂತ ಕೇಳ್ಕೊತೀನಿ. ಸೊ ನೋಡಿದ್ರಲ್ಲ ಕೈದಾಳದ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನದ ಇತಿಹಾಸ ಹಾಗೆ ಜಕಣಾಚಾರ್ಯವರ ಇತಿಹಾಸನ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ಇಂಥದ್ದೇ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ಸಿಗ್ತೀನಿ ಮುಂದಿನ ಗುರುವಾರ. ಅಲ್ಲಿವರೆಗೂ ಆ ರಾಯರ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಂತ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ನಮಸ್ಕಾರ.